Hello, hi friends. ಹೇಗಿದ್ದೀರಾ? I hope everyone is very fine and good. Today I have come with a new concept. Uh, it will help you to understand the things now what's happening in our country and abroad also. ಇದು ತುಂಬಾನೇ ಅವಶ್ಯಕವಾಗಿರ್ತಕ್ಕಂತಹ ಒಂದು ವಿಷಯವನ್ನು ನಾನು ತೆಗೆದುಕೊಂಡು ಇವತ್ತು ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮಿಷಾ ಪ್ರಿಯಾ ಅವರ ಹೆಸರು ನೀವು ಕೇಳಿರ್ತೀರ. ಅವರು ನಮ್ಮ ದೇಶದ ಒಂದು ಕೇರಳ ರಾಜ್ಯದ ನರ್ಸ್ ಆಗಿದ್ದಾರೆ. ಯಮನ್ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. 2017ರಲ್ಲಿ ಅವರಿಂದ ಒಂದು ಕೊಲೆ ಆಗುತ್ತೆ. ಯಮನ್ ಸಿಟಿಜನ್, ಯಮನ್ನ ಒಂದು ಪ್ರಜೆಯ ಕೊಲೆ ಆಗುತ್ತೆ. ನಿಮಿಷಾ ಪ್ರಿಯಾ ಅವರ ಒಂದು ಅಚಾತುರ್ಯ ಅನ್ಬೋದು, ಏನೋ ಬೈ ಮಿಸ್ಟೇಕ್ ಆಗಿದೆಯೋ ಅಂತ ಇದೆ ಅದು ಪ್ರಕರಣ. ಆವಾಗಿನಿಂದ ಇಲ್ಲಿಯವರೆಗೆ ಅವರು ಯಮನ್ ದೇಶದ ಜೈಲಿನಲ್ಲಿದ್ದಾರೆ. ಇದೇ ಜುಲೈ 16ರಂದು ಅವರಿಗೆ ಮರಣ ದಂಡನೆಯ ಒಂದು ಆದೇಶ ಅಲ್ಲೇ ಆಗಿತ್ತು. ಆ ಯಮನ್ ದೇಶದ ಒಂದು ಕಾನೂನಿನ ಪ್ರಕಾರ ಅವರಿಗೆ ಮರಣ ದಂಡನೆ ಆಗೋದಿತ್ತು. ಅದಕ್ಕೆ ಅವರು ಮರಣ ದಂಡನೆಯನ್ನು ತಪ್ಪಿಸ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೆದಾಗಿಯೂ ಕೂಡ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿ. ಇವನ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟ್ರೈಡ್ ಇಟ್ಸ್ ಲೆವೆಲ್ ಬೆಸ್ಟ್. ಯೂನಿಯನ್ ಗೌರ್ಮೆಂಟ್, ನಮ್ಮ ದೇಶದ ಒಂದು ಒಕ್ಕೂಟ ಸರ್ಕಾರವು ಕೂಡ ಅದನ್ನು ಪ್ರಯತ್ನ ಪಟ್ಟಿತ್ತು. ಆದ್ರೂ ಕೂಡ ಅದು ಕೈ ಚೆಲ್ಲಿ ಕುಳಿತುಕೊಂಡ್ಬಿಡ್ತು, ಆಗೋದಿಲ್ಲ ಅಂತ ಹೇಳಿ. ಅಂತ ಒಂದು ಸಂದರ್ಭದಲ್ಲಿ AP ಅಬೂಬಕರ್ ಉಸ್ತಾದ್ ಅವರು, AB ಉಸ್ತಾದ್ ಅವರು ಮುಸ್ಲಿಯಾರ್ ಅನ್ನುವಂತಹ ನಮ್ಮ ದೇಶದ ಪ್ರಖ್ಯಾತ ವಿದ್ವಾಂಸ, ಪ್ರಖ್ಯಾತ ಒಂದು ತತ್ವಜ್ಞಾನಿ ಅಂತಲೂ ಹೇಳ್ಬೋದು. ಅವರಿಗೆ ಪ್ರಖ್ಯಾತವಾಗಿರ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಇರ್ತಕ್ಕಂತಹ ಒಂದು ಮದರ್ಸಾದಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪೂರೈಸಿರ್ತಕ್ಕಂತಹ ಒಂದು ಶಿಕ್ಷಣ ತಜ್ಞರು ಕೂಡ ಅವರಾಗಿದ್ದಾರೆ. ಅವರಂತಹ ವ್ಯಕ್ತಿ ಏನಿದ್ದಾರೆ, ಈ ಒಂದು ಇದರಲ್ಲಿ ಮಧ್ಯಪ್ರವೇಶಿಸಿ ಈ ಒಂದು ಸಮಸ್ಯೆಗೆ ತಾತ್ಕಾಲಿಕ ಒಂದು ಪರಿಹಾರವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವ ರೀತಿ ಯಶಸ್ವಿಯಾಗಿದ್ದಾರೆ ಅಂದ್ರೆ, ಅವರು ನಮ್ಮ ದೇಶದಿಂದ ಯಮನ್ ದೇಶದ ಒಂದು ಪ್ರಖ್ಯಾತರಾಗಿರ್ತಕ್ಕಂತಹ ಒಬ್ಬ ಫೇಮಸ್ ಅಲ್ಲಿ ಸೂಫಿ ಒಬ್ಬ ಸಂತರಿದ್ದಾರೆ. ಆ ಸೂಫಿ ಸಂತರು ಇವರಿಗೆ ತುಂಬಾ ಒಳ್ಳೆಯ ಪರಿಚಯ ಇರುವುದರಿಂದ ಅವರ ಒಂದು ಮುಖೇನ ಯಮನ್ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ, ಮತ್ತು ಯಾವ ಒಂದು ಸಿಟಿಜನ್ ನಿಮಿಷ್ ಪ್ರಿಯಾ ಅವರಿಂದ ಡೆತ್ ಆಗಿದ್ದಾರೋ ಅವರ ಕುಟುಂಬದೊಂದಿಗೂ ಕೂಡ ಉತ್ತಮವಾದ ಮಾತುಗಳನ್ನು ನಡೆಸಿ ಸದ್ಯಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅವ್ರದ್ದೇನು ಹ್ಯಾಂಗ್ ಟು ಬಿ ಡೆತ್ ಅಂತ ಯಮನ್ ಒಂದು ಕಾನೂನು ಅವರಿಗೆ, ನಿಮಿಷ್ ಪ್ರಿಯಾ ಅವರಿಗೆ ಹೇಳಿತ್ತು, ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಆ ಒಂದು ಕುಟುಂಬದೊಂದಿಗೆ ಮಾತುಕತೆ ಇನ್ನೂ ಆಡಲಿಕ್ಕೆ ಮತ್ತು ನಿಮಿಷ್ ಪ್ರಿಯಾ ಅವರ ಒಂದು ಹ್ಯಾಂಗ್ ಟು ಡೆತ್ ಅನ್ನು ತಪ್ಪಿಸ್ಲಿಕ್ಕೆ ಒಂದು ಸಾಧ್ಯತೆಗಳಿವೆ, ಹೆಚ್ಚಿನ ಸಾಧ್ಯತೆಗಳಿವೆ ಅನ್ನೋದನ್ನು ಸೃಷ್ಟಿಸಿದವರೇ AB ಉಸ್ತಾದ್ ಅವರು. ಈ AB ಉಸ್ತಾದ್ ಅವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕೇರಳದ ಒಂದು ನಿಮಿಷ ಪ್ರಿಯಾ ಅವರು ಮಾಡಿರ್ತಕ್ಕಂಥ ಈ ಪ್ರಕರಣದಲ್ಲಿ ಅವರು ಅತ್ಯಂತ ಒಂದು ಕಾಳಜಿಪೂರ್ವಕವಾಗಿ ತಮ್ಮ ಮುಖಾಂತರ ತಮ್ಮ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಕೂಡ ಪ್ರಯತ್ನ ಮಾಡಿದಾಗ್ಯೂ ಕೂಡ ಈ ಸಮಸ್ಯೆ ಬಗೆಹರಿದಿರಲಿಲ್ಲ. ಈ ಮದರ್ಸಾದಲ್ಲಿ ಓದಿರ್ತಕ್ಕಂತಹ ಒಬ್ಬ ಮೌಲ್ವಿ ಇವರು ಈ ಪ್ರಯತ್ನಕ್ಕೆ ಕೈ ಹಾಕಿದ ಕೇವಲ ನಿನ್ನೆ ಮಾತ್ರ ಅವರು ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಅದಕ್ಕೆ ಸರ್ಕಾರ ಮತ್ತು ಆ ಕುಟುಂಬ ಮತ್ತು ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸಿ ಮುಂದೂಡಿದ್ದಾರೆ. ಬಟ್ ಇನ್ನೂ ಅದು ಇದು ಆಗಿಲ್ಲ. ಬಟ್ ಹ್ಯಾಂಗ್ ಟು ಡೆತ್ ಮೇ ಬಿ ಕ್ಯಾನ್ಸಲ್ ಆಗುವ ಲಕ್ಷಣಗಳು ಹೆಚ್ಚಿವೆ, ಸಾಧ್ಯತೆಗಳಿವೆ ಅನ್ನುವಂಥದ್ದು ಮೇಲಿನ ಮೂಲಕ ತಿಳಿದು ಬಂದಿದೆ. ನಾನು ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಮದರ್ಸಾ ಅಂತ ಹೇಳಿ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ನಿಮಿಷ ಪ್ರಿಯಾ ಅನ್ನೋದು ಹೆಸರು ಕೇಳಿದಾಕ್ಷಣ ಗೊತ್ತಾಗುತ್ತೆ, ಶಿ ಬಿಲಾಂಗ್ಸ್ ಟು ಎ ಹಿಂದೂ ಧರ್ಮ. ಅವಳಿಗೆ ಒಂದು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥವ್ರು ಕೂಡ ನಮ್ಮ ಭಾರತೀಯರಾಗಿರ್ತಕ್ಕಂಥ AB ಉಸ್ತಾದ್ ಅವರೇ. ಬಿಲಾಂಗ್ಸ್ ಟು ಇಸ್ಲಾಂ. ಅವರು ಒಂದು ಇದರಲ್ಲಿ ಕಲ್ತಿರ್ತಕ್ಕಂಥವ್ರು ಮದರ್ಸಾದಲ್ಲಿ. ನಾವು ಈ ಉದ್ದೇಶ ಏನಪ್ಪಾ ಅಂದ್ರೆ ಹೇಳೋದು ಅಂದ್ರೆ, ನಾವೆಲ್ಲರೂ ಭಾರತೀಯರ ಒಂದು ಮುಖೇನವಾಗಿ ನಾವು ವಿಚಾರ ಮಾಡಬೇಕು. ಮದರ್ಸಾದಲ್ಲಿ ಇಲ್ಲಿವರೆಗೆ ಕೂತಿರ್ತಕ್ಕಂಥ ಯಾರೂ ಕೂಡ ದೇಶದ್ರೋಹಿಗಳು ಕೂಡ ಆಗಿಲ್ಲ, ಯಾರು ಕೂಡ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ. ಆದ್ರೆ ಕೆಲವೊಬ್ರು ಮದರ್ಸಾಗಳಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸರಿಯಾಗಿಲ್ಲ, ದೇಶದ್ರೋಹಿ ವ್ಯವಸ್ಥೆ ಅಲ್ಲಿದೆ ಅನ್ನುವಂತಹ ಒಂದು ಏನು ಇಸ್ಲಾಮೋಫೋಬಿಯಾವನ್ನು, ಸುಳ್ಳನ್ನು ಇವರು ಪ್ರಚಾರ ಮಾಡುತ್ತಾರೆ. ಈ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಅತ್ಯಂತ ಪ್ರಮುಖ ಕಾರಣೀಭೂತರೇ ಮದರ್ಸಾದಲ್ಲಿರ್ತಕ್ಕಂಥ ಮೌಲ್ವಿಗಳ, ಲಕ್ಷಾಂತರ ಮೌಲ್ವಿಗಳು ಈ ದೇಶದ ಈ ಸ್ವತಂತ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಅನ್ನುವುದು
ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಲಾಗಿದೆ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇಶದ ಕಾನೂನು, ಭಾರತದ ಸಂವಿಧಾನದ ಮುಖಾಂತರ ನಮ್ಮ ಒಂದು ಧರ್ಮಗಳನ್ನು ಪಾಲನೆ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಇವತ್ತು ವಿಶೇಷವಾಗಿ ಈ ವಿಡಿಯೋ ಮಾಡಲು ಉದ್ದೇಶವೇ ಇದೇ ಇದೆ. ಏನಪ್ಪಾ ಅಂದ್ರೆ, ನಾನು ಈ ಈಗಿನ ಯುವಕರಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಒಂದು ಸುಳ್ಳು ಪ್ರಚಾರದಲ್ಲೇ ಸತ್ಯ ಅಂತ ತಿಳ್ಕೊಂಡಿದ್ದಾರೋ ಅವರು ಇದನ್ನು ಇಲ್ಲಿ ವಿಚಾರ ಮಾಡಬೇಕು. ಮದರ್ಸಾದಲ್ಲಿ ಓದಿರ್ತಕ್ಕಂಥ ಯಾರು ಕೂಡ ಭಯೋತ್ಪಾದನೆಯತ್ತ ಗಮನ ಹರಿಸೋದಿರ್ಲಿ, ಅದ್ರ ಬಗ್ಗೆ ವಿಚಾರ ಕೂಡ ಮಾಡೋದಿಲ್ಲ. ಕುರಾನ್ನಲ್ಲಿ ಒಂದು ಮಾತು ಇದೆ, ಒಬ್ಬ ಮನುಷ್ಯನನ್ನು ಜೀವನವನ್ನು ಉಳಿಸಿದ್ದೇ ಆದಲ್ಲಿ ಅವನು ಇಡೀ ಒಂದು ಮಾನವ ಕುಲಕ್ಕೆ ಒಂದು ಜೀವ ಉಳಿಸಿದ ಹಾಗೆ. ಒಬ್ಬ ಮನುಷ್ಯನನ್ನು ವಿನಾಕಾರಣ ಕೊಂದಿದ್ದೇ ಆದಲ್ಲಿ ಆ ಇಡೀ ಮಾನವ ಕುಲಕ್ಕೆ ಅವನು ಕೊಂದ ಹಾಗೆ ಅನ್ನುವಂತ ಮಾತು ಕುರಾನ್ನಲ್ಲಿದೆ. ಇದೇ ಮಾತನ್ನ ಅಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳನ್ನು ಕಲಿಸಲಾಗುತ್ತದೆ. ಇದೇ ರೀತಿ ನೀವು 2018ರಲ್ಲಿ ಒಂದು ಪ್ರಕರಣ, 2006ರಲ್ಲಿ ಒಂದು ಪ್ರಕರಣ ಆಗಿದೆ ಸೌದಿ ಅರೇಬಿಯಾದಲ್ಲಿ. ಅದು ಕೂಡ ನಮ್ಮ ದೇಶದವರೇ ಆಗಿರ್ತಕ್ಕಂತಹ, ಕೇರಳ ಮೂಲದವರೇ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಯಾರಪ್ಪ ಆ ವ್ಯಕ್ತಿ ಅಂದ್ರೆ ಅಬ್ದುಲ್ ರಹೀಂ ಅನ್ನುವಂಥ ವ್ಯಕ್ತಿ ಅಚಾನಕ್ ಆಗಿ ಒಬ್ಬ ತಮ್ಮ ಮಾಲೀಕನ, ಅವ್ರು ಯಾರ ಹತ್ರ ದುಡಿಯಲಿಕ್ಕಿದ್ರು ಆ ಮಾಲೀಕನ ಒಬ್ಬ ಅಪ್ರಾಪ್ತ ಯುವಕ, ಅವರು ಕೂಡ ವಿಶೇಷ ಚೇತನ ಇರ್ತಕ್ಕಂತಹ ಯುವಕ, ಅಚಾನಕ್ ಆಗಿ ಡೆತ್ ಆಗುತ್ತೆ. ಅವರಿಂದ ಆಗುದಿಲ್ಲ, ಅದು ಒಂದು ಬೈ ಮಿಸ್ಟೇಕ್ ಆಕ್ಸಿಡೆಂಟಲ್ ಡೆತ್ ಆಗುತ್ತೆ. ಅದರಿಂದ ಅವರಿಗೂ ಕೂಡ ಮರಣದಂಡನೆ ಒಂದು ಸಜೆ ಆಗಿರುತ್ತೆ. ಆ ಮರಣದಂಡನೆಯ ಸಜೆಯನ್ನು 2018ರಲ್ಲಿ ಕೇರಳ ಮೂಲದ ಒಂದು ಸಂಸ್ಥೆ ಏನಿದೆ ಅವರಿಗಾಗಿ ಬ್ಲಡ್ ಮನಿ ಡೊನೇಟ್ ಅಂತ ಇರುತ್ತೆ. ಏನಿದೆ ಅಂದ್ರೆ, ಇಸ್ಲಾಂದಲ್ಲಿ ಯಾರಾದ್ರೂ ಒಬ್ಬ ನನ್ನ ಸಂಬಂಧಿಕನನ್ನು ಬೇರೆ ಯಾರಾದ್ರೂ ಕೊಂದಿದ್ದೇ ಆದಲ್ಲಿ ಆ ಕೊಂದಿರ್ತಕ್ಕಂಥ ವ್ಯಕ್ತಿ ಕಡೆಯಿಂದ ನಾನು ಬ್ಲಡ್ ಮನಿಯನ್ನು ಪಡೆದುಕೊಂಡು, ಅಂದ್ರೆ ಪರಿಹಾರ ಮೊತ್ತವನ್ನು ಪಡೆದುಕೊಂಡಿದ್ದೇ ಆದಲ್ಲಿ, ನಾನು ಅವ್ರಿಗೆ ಕ್ಷಮಾಪಣೆ ನೀಡಿದ್ದೇ ಆದಲ್ಲಿ ಅಲ್ಲಿಯ ಕಾನೂನು ಆ ಒಂದು ಕೊಲೆಗಾರನನ್ನು ಕ್ಷಮಾಪಣೆ ನೀಡುತ್ತೆ. ಅದು ಬ್ಲಡ್ ಮನಿ ಅವ್ರು ಎಷ್ಟು ಹೇಳುತ್ತಾರೋ ಅಷ್ಟು, ಇಷ್ಟೊಂದು ಅಂತ ಇರುವುದಿಲ್ಲ, ಅದು ಕೋಟಿ ಗಟ್ಟಲೆ ಆಗಿರ್ಬೋದು. ಉದಾಹರಣೆಗೆ ಈ ಅಬ್ದುಲ್ ರಹೀಂ ಎನ್ನುವಂತ ಪ್ರಕರಣದಲ್ಲಿ 35 ಕೋಟಿ ರೂಪಾಯಿಗಳನ್ನು ಕೇರಳ ಮೂಲದ ಸಂಸ್ಥೆಯವರು ಒಂದು ಆ ಮೊತ್ತವನ್ನು ಆ ಒಂದು ಕೊಲೆ ಏನು ವ್ಯಕ್ತಿ ಹಾಕಿದ್ದನೋ ಆ ವ್ಯಕ್ತಿಯ ಕುಟುಂಬಕ್ಕೆ ನೀಡಲಾಯಿತು. ಆವಾಗ ಅವರಿಗೆ ಇವಾಗ ಅಲ್ಲಿಯ ಕಾನೂನಿನ ಪ್ರಕಾರ 2026 ಡಿಸೆಂಬರ್ನಲ್ಲಿ ಆ ವ್ಯಕ್ತಿ ಅಬ್ದುಲ್ ರಹೀಂ ಬಿಡುಗಡೆ ಆಗಲಿದ್ದಾನೆ. ಅದೇ ರೀತಿ ಆ ಕುಟುಂಬದ ಏನು ಅಬ್ದುಲ್ ರಹೀಂ ಅವರ ಕುಟುಂಬ ಇದೆ, ಆ ಕುಟುಂಬಸ್ಥರು ಕೂಡ ನಿಮಿಷಾ ಪ್ರಿಯಾ ಅವರ ಒಂದು ಬಿಡುಗಡೆಗೆ ದುಡ್ಡು ಎಷ್ಟು ಬೇಕು ಹೇಳಿ ಅದನ್ನು ನಾವು ನಿಮಗೆ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ನಿಮಿಷಾ ಪ್ರಿಯಾ ಕೂಡ ನನಗೆ ಅಬ್ದುಲ್ ರಹೀಂ ಹಾಗೇನೆ, ಅಬ್ದುಲ್ ರಹೀಂ ಹೇಗೆ ನನ್ನ ಮಗನೋ ಹಾಗೆ ನಿಮಿಷಾ ಪ್ರಿಯಾ ಕೂಡ ನನ್ನ ಮಗಳಿದ್ದಾಗೆ, ಅವರು ನನ್ನ ಕುಟುಂಬಸ್ಥಳು, ಅವರಿಗೆ ನಾನು ಪ್ರಾಣವನ್ನು ಉಳಿಸ್ಲಿಕ್ಕೆ ಧನ ಸಹಾಯವನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ ಅನ್ನುವ ಮಾತನ್ನು ಅವರು ಕೂಡ ಮೀಡಿಯಾದವರಿಗೆ ಹೇಳಿದ್ದಾರೆ. ಇದನ್ನು ನಾವು ನೋಡಿ ಕಲಿಯಬೇಕು. ನಮ್ಮ ದೇಶದಲ್ಲಿ ಯಾವುದೇ ಧರ್ಮಕ್ಕೆ ಆಗಲಿ, ಯಾವುದೇ ಜಾತಿ ವ್ಯವಸ್ಥೆ ಹೆಚ್ಚಿನ ರೀತಿಯಲ್ಲಿ ಅದೇ ವಸ್ತು ವಿಷಯವನ್ನಾಗಿಟ್ಟುಕೊಂಡು ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಡೆಯುವುದಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಈ 1-2 ಪ್ರಕರಣಗಳು ನಮ್ಮನ್ನು ಸಾಬೀತುಪಡಿಸಿವೆ. ಕೊನೆಯದಾಗಿ ಇಷ್ಟೇ ಹೇಳಲಿಕ್ಕಿದೆ ಫ್ರೆಂಡ್ಸ್, ನಾವೆಲ್ಲರೂ ಭಾರತೀಯರಾಗಿ ಇರೋಣ. ನಮ್ಮ ದೇಶದ ಕಾನೂನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದು ಹೋಗಿದ್ದಾರೆ ಅದನ್ನು ನಾವು ಪಾಲನೆ ಮಾಡುತ್ತಾ ಈ ದೇಶದ ಭದ್ರತೆಯನ್ನು ನಾವು ಎಲ್ಲರೂ ಕೂಡಿ ಕಟ್ಟಿ ಬೆಳೆಸೋಣ ಅಂತ ಹೇಳುತ್ತೇನೆ. ಮುಂದೆ ಮತ್ತೆ ಇನ್ನೊಂದು ಒಳ್ಳೆಯ ಒಂದು ವಿಡಿಯೋದೊಂದಿಗೆ ಬರ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೆ ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಲ್ಲಿ ಹಂಚಿಕೊಳ್ಳಿ. ಗುಡ್ ಬಾಯ್.